ಇರಪ್ಪ. ಹರೇ ಶ್ರೀನಿವಾಸ, ನನ್ನ ಹೆಸರು ವಾತೀಂದ್ರ ಜಮದಗ್ನಿ. ಹರೇ ಶ್ರೀನಿವಾಸ, ನನ್ನ ಹೆಸರು ರಾಘವೇಂದ್ರ ಜಮದಗ್ನಿ. ನಾವು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಉದಯ ವರ್ಗದಲ್ಲಿ ಓದುತ್ತಿದ್ದೇವೆ. ಇಂದು ನಾವು ಗರುಡನ ಕಥೆಯನ್ನು ಹೇಳುತ್ತಿದ್ದೇವೆ. ಕಶ್ಯಪ ಋಷಿಗಳು ದಕ್ಷಿಣ 13 ಮಕ್ಕಳನ್ನು ಮದುವೆಯಾಗಿರುತ್ತಾರೆ. ಇವರು ದೇವತೆಗಳು, ಅಸುರರು ಹಾಗೂ ಪ್ರಾಣಿಗಳ ಸಾಮ್ರಾಜ್ಯಕ್ಕೆ ಮೂಲ ಪುರುಷರಾಗಿರುತ್ತಾರೆ. ಒಂದು ದಿನ ತನ್ನ ಇಬ್ಬರು ಪತ್ನಿಯರಾದ ಕದ್ರು ಮತ್ತು ವನಿತಾಗೆ ಸಂತಾನ ಭಾಗ್ಯದ ವರ ಕೊಡುತ್ತಾರೆ ಎಂದು ಹೇಳುತ್ತಾರೆ. ಆಗ ಕೇಳುತ್ತಾರೆ, ನಿಮಗೆ ಎಷ್ಟು ಮಗು ಬೇಕು ಅಂತ ಕೇಳ್ತಾರೆ. ಆಗ ಕದ್ರು ಹೇಳ್ತಾಳೆ, ನಂಗೆ 1000 ಮಗು ಹಾವಿನ ರೂಪದಲ್ಲಿ ಬೇಕು ಅಂತ ಕೇಳ್ತಾಳೆ. ಆಗ ವನಿತಾ ಕೇಳ್ತಾಳೆ, ನಂಗೆ 2 ಮಕ್ಕಳು 7 ಮಕ್ಕಳಿಗಿಂತ ಬುದ್ಧಿವಂತದ್ದು ಮತ್ತೆ ಶಕ್ತಿಶಾಲಿದ್ಬೇಕು ಅಂತ ಕೇಳುತ್ತಾರೆ. ಆಗ ಆಯ್ತು ತದಾಸ್ತು ಅಂತಾರೆ. ಆಗ ಕದ್ರು ಮಗು ಹುಟ್ಟೇ ಬಿಡತ್ತೆ. ವನಿತಾ ಮಗು ಇನ್ನೂ ಹುಟ್ಟೇ ಇರಲ್ಲ. ಆಗ ಒಂದು ಮೊಟ್ಟೆನ ಹೊಡಿತಾಳೆ ವನಿತಾ. ಆಗ ಏನು ಬೆಳವಣಿಗೆನೇ ಆಗಿಲ್ಲ, ನನ್ನ ಹಂಗೆ ಹೊಡೆದು ಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಆಕಾಶ ಕೊಟ್ಟೋಗುತ್ತೆ. ಆ ಮಗು ಹೆಸರೇನೆ ಅರುಣ. ಆಗ ಒಂದ್ ದಿವಸ ಕೊಳದಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಒಂದು ಬಿಳಿ ಕುದುರೆ ಕಾಣಿಸತ್ತೆ. ಆಗ ಕದ್ದು ಹೇಳ್ತಾಳೆ, ಆ ಕುದುರೆ ಮುಖ ಕಪ್ಪಗಿತ್ತು ಅಂತ, ಅದ್ರ ಬಾಲ ಕಪ್ಪಗಿತ್ತು ಅಂತ ಹೇಳ್ತಾಳೆ. ಆಗ ವನಿತಾ ಹೇಳ್ತಾಳೆ, ಇಲ್ಲ, ಆ ಕುದುರೆ ಬಾಲ ಬಿಳಿಗಿತ್ತು ಅಂತ ಹೇಳ್ತಾಳೆ. ಆಗ ಅವರಿಬ್ರು ಒಂದು ಪಂದ್ಯ ಕಟ್ಕೊಂತಾರೆ. ಯಾರು ಸೋಲ್ತಾರೋ ಅವರೇ ಬೇರೆಯವ್ರಿಗೆ ದಾಸಿ ಆಗ್ಬೇಕು ಅಂತ ಹೇಳ್ತಾಳೆ. ಆಗ ಆಯ್ತು ಮಾನ್ಯ ದಿನ ನೋಡೋಣ ಅಂತಾಳೆ. ಆಗ ಕದ್ದು ಹೇಳ್ತಾಳೆ ಅವ್ರ ಮಕ್ಕಳಿಗೆ, ನೀವು ಹೋಗಿ ಕುದುರೆ ಬಾಲಕ್ಕೆ ಸುತ್ಕೊಂಡ್ಬಿಡಿ ಅಂತ ಹೇಳ್ತಾಳೆ. ಆಗ ಮಾನ್ಯ ದಿನ ಹೋಗಿ ಸುತ್ಕೊಳ್ಳತ್ತೆ. ಆಗ ಕದ್ದು ಹೇಳ್ತಾಳೆ, ನೋಡ್ತಾ ಕುದುರೆ ಬಾಲ ಕಪ್ಪಗಿದೆ ಅಂತ ಹೇಳ್ತಾಳೆ. ಆಗ ವನಿತಾ ಕದ್ರುಗೆ ದಾಸಿ ಆಗ್ತಾಳೆ. ಆಗ ಇನ್ನೊಂದು ಮೊಟ್ಟೆ ಹೊಡೆಯುತ್ತೆ. ಆ ಮಗುವಿನ ಮುಖ ಪಕ್ಷಿ ತರ ಇರುತ್ತೆ. ಆ ಮಗುವಿನ ದೇಹ ಮನುಷ್ಯರ ತರ ಇರುತ್ತೆ. ಆ ಮಗು ಹೆಸರೇನೆ ಗರುಡ. ತನ್ನ ತಾಯಿ ದಾಸಿ ಎಂದು ತಿಳಿದಾಗ ಗರುಡನು ಕದ್ರು ಮತ್ತು ಅವಳ ಮಕ್ಕಳನ್ನು ತನ್ನ ತಾಯಿಯನ್ನು ದಾಸೆಂದು ಬಿಡಿಸಕ್ಕೆ ಕದ್ರುವನ್ನು ಕೇಳುತ್ತಾರೆ. ಕದ್ರು ಹೇಳುತ್ತಾರೆ, ನೀನು ಸಮುದ್ರ ಮಂಥನದಿಂದ ತೆಗೆದ ಅಮೃತನ ತಂದು ಕೊಟ್ಟರೆ ನಾನು ನಿನ್ನ ತಾಯಿನ ಬಿಡುಗಡೆ ಮಾಡುತ್ತೆ ಅಂತ ಹೇಳುತ್ತಾರೆ. ಆಗ ಗರುಡನಿಗೆ 4 ಪರೀಕ್ಷೆಗಳು ಬರುತ್ತೆ. 1 ಬೆಂಕಿ, 2ನೇದು ಆಯುಧ, 3ನೇದು 2 ವಿಷದ ಹಾವುಗಳು, 4ನೇದು ಇಂದ್ರ. ಹಾಕೊಂಡು ಹೋಗ್ಬಿಟ್ಟು ಆ ಬೆಂಕಿನ ನೋಡ್ತಾನೆ. ಅವನು ಹತ್ತಲೆ ಮಾಡ್ಕೊಂಡ್ಬಿಟ್ಟು ಗರುಡ
ಬಾಯಿನ ನೀರು ಬಿಡ್ತಾನೆ, ಬೆಂಕಿ ಎಲ್ಲ ಆರೋಗುತ್ತೆ. ಇನ್ನೊಂದಕ್ಕೆ ಹೋಗ್ತಾನೆ, ಆಯುಧಗಳನ್ನೆಲ್ಲ ದೊಡ್ಡವನಾಗ್ಬಿಟ್ಟು ಮುರಿದು ಹಾಕ್ತಾನೆ. ಇನ್ನೊಂದಕ್ಕೆ ಹೋಗ್ತಾನೆ, 2 ವಿಷದ ಹಾವು ಅದನ್ನ ಚಿಕ್ಕವನಾಗ್ಬಿಟ್ಟು ತುಳಿದ್ಬಿಟ್ಟು ಸಾಯಿಸ್ತಾನೆ. ರಾಮೂರ್ತನ ಎತ್ಕೊಂಡು ಹೋಗ್ತಾ ಇರು. ವಿಷ್ಣು ಸಿಗ್ತಾರೆ. ಆಗ ವಿಷ್ಣು ಕೇಳ್ತಾನೆ, ನಿಂಗೇನು ವರ ಬೇಕು? ಗರುಡ ಹೇಳ್ತಾನೆ, ನಾನು ನಿನ್ನ ಧ್ವಜ ಒಳಗೂ ಇರ್ತೀನಿ, ನಾನು ನಿನ್ನ ವಾಹನ ಆಗೂ ಇರ್ತೀನಿ ಅಂತ ಹೇಳ್ತಾನೆ. ಅವಾಗ ವಿಷ್ಣು ಆಯ್ತು ಅಂತ. ಅವಾಗ ಅಲ್ಲಿಗೆ ಇಂದ್ರ ಬರ್ತಾನೆ. ಇಂದ್ರ ಕೇಳ್ತಾನೆ, ನೀನ್ ಯಾತಕ್ಕೆ ಅಮೃತನ ತಗೊಂಡು ಹೋಗ್ತಾ ಇದೀಯಾ ಅಂತ. ಅವಾಗ ಗರುಡ ಹೇಳ್ತಾನೆ, ತನ್ನ ತಾಯಿನ ಬಿಡುಗಡೆ ಮಾಡಕ್ಕೆ ಅಂತ. ಅವಾಗ ಇಂದ್ರ ಹೇಳ್ತಾನೆ, ನೀನು ಹಾವುಗಳಿಗೆ ಕೊಟ್ರೆ ಹಾವುಗಳಿಗೆ ಸಾಯಲ್ಲ ಅಂತ. ಗರುಡ ಒಂದು ಉಪಾಯ ಹುಡ್ತಾನೆ. ಏನು ಉಪಾಯ ಅಂದ್ರೆ, ಗರುಡ ಹೇಳ್ತಾನೆ, ನೀನ್ ಹಾವುಗಳನ್ನೆಲ್ಲ ಸ್ನಾನ ಕಳಿಸ್ತೀನಿ, ಅವಾಗ ನೀನು ಬಂದು ತಗೊಂಡೋಗ್ಬಿಟ್ಟು ಆಯ್ತು ಅಂತ ಹೇಳ್ತಾನೆ. ಗರುಡ ಹಾರ್ಕೊಂಡೋಗಿ ಹಾವು ಮುಂದೆ ಇರ್ತಾನೆ. ಅವಾಗ ಹಾವುಗಳೆಲ್ಲ ನೋಡ್ತವೆ, ತಾಯಿನ ಬಿಡುಗಡೆ ಮಾಡ್ಬಿಟ್ಟಿರ್ತಾರೆ ಮುಂಚೆನೆ, ಅಮೃತ ಬಂತು ಅಂತ. ಅವಾಗ ಗರುಡ ಹೇಳ್ತಾನೆ, ನೀವೆಲ್ಲ ಸ್ನಾನಕ್ಕೆ ಹೋಗಿ, ನಾನು ಎಲ್ಲರಿಗೂ ಸಮವಾಗಿ ಹಂಚಿರ್ತೀನಿ ಅಂತ. ಆಯ್ತು ಅಂತ ಹಾವುಗಳೆಲ್ಲ ಎಲ್ಲ ಸ್ನಾನಕ್ಕೆ ಹೋಗ್ತವೆ. ಅವಾಗ ಇಂದ್ರ ಬಂದು ತಗೊಂಡೋಗ್ತಾನೆ.